ಹಲೋ ಎವ್ರಿವನ್, ವೆಲ್ಕಮ್ ಟು ಐಜಿಸ್ ಕುಕಿಂಗ್ ಚಾನೆಲ್. ಇವತ್ತಿನ ವಿಡಿಯೋದಲ್ಲಿ ನಾನು ತುಂಬ ಸರಳವಾಗಿ 10 ನಿಮಿಷದಲ್ಲಿ ಮಾಡ್ಕೊಳ್ಬಹುದಾದಂತಹ ಒಂದು ಫ್ರೂಟ್ ಸಲಾಡ್ ರೆಸಿಪಿಯನ್ನು ತೋರಿಸ್ಕೊಡ್ತಾ ಇದ್ದೀನಿ. ಬನಾನಾ ಫ್ರೂಟ್ ಸಲಾಡ್ ರೆಸಿಪಿ. ಇದನ್ನು ಮಾಡೋದು ಹೇಗೆ ಅಂತ ನೋಡೋಣ. ಅದಕ್ಕಿಂತ ಮುಂಚೆ ಇನ್ನೂ ಯಾರೆಲ್ಲ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ಹೇಗೆ ಮಾಡೋದು ನೋಡೋಣ. ನೋಡಿ, ಈ ರೀತಿ ಒಂದು ಪಾತ್ರೆನ ಇಟ್ಕೊಂಡಿದ್ದೀನಿ ಗ್ಯಾಸ್ ಮೇಲೆ. ಈಗ ಇದಕ್ಕೆ ಈ ಲೋಟದಲ್ಲಿ 1 ಲೋಟದಷ್ಟು ಹಾಲು ಹಾಕ್ಕೊಂಡಿದ್ದೀನಿ. ಮತ್ತು ಅದೇ ಲೋಟದಲ್ಲಿ ಅರ್ಧ ಲೋಟದಷ್ಟು ಹಾಲನ್ನು ಸಹ ಸೇರಿಸ್ಕೊಳ್ತಾ ಇದ್ದೀನಿ. ನೋಡಿ, ಇಲ್ಲಿ 1.5 ಲೋಟದಷ್ಟು ಹಾಲನ್ನು ಉಪಯೋಗಿಸ್ಕೊಂಡಿದ್ದೀನಿ. ಚೆನ್ನಾಗಿ ಹಾಲನ್ನು ಕಾಯಿಸ್ಕೊಳ್ಬೇಕು. ನಾವು ಕುದಿ ಬರೋ ತನಕ ಹಾಲನ್ನು ಕಾಯಿಸಿ ತಗೊಳ್ಬೇಕಾಗತ್ತೆ. ಊಟ ಆದಮೇಲೆಲ್ಲ ಈ ರೀತಿ ಫ್ರೂಟ್ ಸಲಾಡ್ ಮಾಡಿಕೊಂಡ್ರೆ ತಿನ್ನೋಕ್ಕೆ ತುಂಬ ಚೆನ್ನಾಗಿರುತ್ತೆ. ಈಗ ನೋಡಿ, ಒಂದು ಅರ್ಧ ಕಪ್ಪಷ್ಟು ತಣ್ಣಗಿರೋ ಹಾಲು ತಗೊಂಡು ಅದಕ್ಕೆ 2 ಚಮಚದಷ್ಟು ಕಸ್ಟರ್ಡ್ ಪೌಡ್ರನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಗಂಟುಗಳಿರಬಾರ್ದು, ಆ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿ ತಗೊಳ್ಳಿ. ಇದರಲ್ಲಿ ಹಲವಾರು ಫ್ಲೇವರ್ಗಳು ಬರುತ್ತೆ. ನಾನಿಲ್ಲಿ ಪಿಸ್ತಾ ಫ್ಲೇವರನ್ನು ಉಪಯೋಗಿಸ್ಕೊಳ್ತಾ ಇದ್ದೀನಿ. ನೋಡಿ, ಈ ರೀತಿ ಚೆನ್ನಾಗಿ ಬೀಟ್ ಮಾಡಿ ತಗೊಳ್ಬೇಕು. ಎಲ್ಲೂ ಸ್ವಲ್ಪನೂ ಗಂಟಿರಬಾರ್ದು. ಆ ಗಂಟೆಲ್ಲ ಹೋಗೋ ತನಕ ಈ ರೀತಿ ಬೀಟ್ ಮಾಡ್ತಾನೇ ಇರಿ. ನಾವು ಬಿಸಿ ಹಾಲಿಗೆ ಹಾಕ್ಕೊಂಡ್ರೆ ಪೌಡರನ್ನು ಅದು ಗಂಟಾಗಿಬಿಡುತ್ತೆ. ಹಾಗಾಗಿ ಈ ರೀತಿ ತಣ್ಣಗಿರೋಂತಹ ಹಾಲಿಗೆ ಹಾಕ್ಕೊಂಡು ಡೈಲ್ಯೂಟ್ ಮಾಡ್ಕೊಳ್ಬೇಕು ಫಸ್ಟು. ನಂತರ ನಾವು ಕುದಿಯೋ ಹಾಲಿಗೆ ಹಾಕಬೇಕಾಗತ್ತೆ. ಇದಕ್ಕೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಸಕ್ಕರೆನ ಸೇರಿಸ್ಕೊಳ್ಳಿ. ನಾನು 4 ಚಮಚದಷ್ಟು ಸಕ್ಕರೆ ಹಾಕ್ಕೊಂಡಿದ್ದೀನಿ. ಈಗ ಚೆನ್ನಾಗಿ ಕುದಿ ಬರ್ತಿದೆ. ಈಗ ಹಾಲಿಗೆ ಕಸ್ಟರ್ಡ್ ಪೌಡರ್ದು ಮಿಲ್ಕ್ ಏನಿತ್ತು ಅದನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇದನ್ನು ಹಾಕಿದ ನಂತರ 1 ರಿಂದ 2 ನಿಮಿಷದಲ್ಲಿ ಇದು ಗಟ್ಟಿಯಾಗಲಿಕ್ಕೆ ಪ್ರಾರಂಭ ಆಗುತ್ತೆ ಹಾಲು. ಯಾಕಂದರೆ ಕಸ್ಟರ್ಡ್ ಪೌಡರನ್ನು ಉಪಯೋಗಿಸ್ಕೊಂಡಿರೋದ್ರಿಂದ ಇದು ಗಟ್ಟಿಯಾಗ್ತಾ ಬರ್ತಿದೆ. ನೋಡಿ, ಈ ರೀತಿ ಆಗಬೇಕು. ಇದು 2 ನಿಮಿಷ ಅನ್ನೋಷ್ಟರಲ್ಲಿ ಗಟ್ಟಿಯಾಗ್ತಾ ಬರುತ್ತೆ. ಈ ರೀತಿ ಕುದಿನೂ ಸಹ ಪ್ರಾರಂಭ ಆಗುತ್ತೆ. ಇದನ್ನು ನೀಟಾಗಿ ತಿರುಗಿಸ್ಬಿಟ್ಟು 1 ನಿಮಿಷ ಈ ರೀತಿ ಗ್ಯಾಸ್ ಮೇಲೆ ಚೆನ್ನಾಗಿ ಕುದಿಸ್ಕೊಳ್ಳಿ ಹೈ ಫ್ಲೇಮಲ್ಲೇ. ನಂತರ ಇದನ್ನು ಗ್ಯಾಸ್ ಆಫ್ ಮಾಡಿಕೊಂಡು ತೆಗೆದಿಟ್ಕೊಳ್ಬೋದು. ನೋಡಿ, ಈ ಕನ್ಸಿಸ್ಟೆನ್ಸಿಗೆ ಬಂದರೆ ಸಾಕಾಗತ್ತೆ. ಇದಕ್ಕಿಂತ ಗಟ್ಟಿ ಇಟ್ಕೊಂಡ್ರೆ ಆರಿದ ನಂತರ ಇನ್ನೂ ಗಟ್ಟಿಯಾಗಿಬಿಡುತ್ತೆ. ಹಾಗಾಗಿ ಈ ಕನ್ಸಿಸ್ಟೆನ್ಸಿಗೆ ಗ್ಯಾಸನ್ನು ನಾವು ಆಫ್ ಮಾಡ್ಕೊಳ್ಬಹುದು. ನೋಡಿ, ಈಗ ನಾನು ಗ್ಯಾಸನ್ನು ಆಫ್ ಮಾಡಿ ಎತ್ತಿಟ್ಕೊಳ್ತಾ ಇದ್ದೀನಿ. ಇದು ಪರ್ಫೆಕ್ಟಾಗಿ ಇದೆ. ಈಗ ಕನ್ಸಿಸ್ಟೆನ್ಸಿ ಇದು ಇನ್ನೂ ಗಟ್ಟಿ ಆಗುತ್ತೆ ಆರಿದ ನಂತರ. ಇದನ್ನು ಕಂಪ್ಲೀಟಾಗಿ ಕೂಲ್ ಆಗೋಕ್ಕೆ ಬಿಡಬೇಕಾಗತ್ತೆ. ನಾವು ಇದನ್ನು ಕೂಲ್ ಆಗೋಕ್ಕೆ ಫ್ರಿಜ್ಜಲ್ಲಾದರೂ ಇಟ್ಟು ಕೂಲ್ ಮಾಡ್ಕೊಳ್ಬಹುದು 1-2 ಅವರು, ಅಥವಾ ಆಚೆ ಇಟ್ಟಾದರೂ ಕೂಲ್ ಮಾಡ್ಕೊಳ್ಳಿ. ಆದರೆ ಕಂಪ್ಲೀಟಾಗಿ ಕೂಲ್ ಆಗಿರಬೇಕು. ನೋಡಿ, ಈಗ ಎತ್ತಿ ಆಚೆ ಇಟ್ಕೊಂಡಿದ್ದೀನಿ. 2 ಅವರ್ ಆಗಿದೆ. ಅಷ್ಟರಲ್ಲಿ ನೋಡಿ, ಬನಾನಾನ ಕಟ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ಒಂದು 4 ಪುಟ್ಟ ಬಾಳೆಹಣ್ಣನ್ನು ತೊಗೊಂಡಿದ್ದೀನಿ. ತುಂಬ ಸಿಂಪಲ್ಲಾಗಿ ಬಾಳೆಹಣ್ಣಿಂದನೇ ನಾವು ಮಾಡ್ಕೊಳ್ಬಹುದು. ನೋಡಿ, ಈಗ 1-2 ಗಂಟೆ ಆಗಿದೆ. ಇದು ಸಹ ತುಂಬ ನೋಡಿ ಈ ರೀತಿ ಚೆನ್ನಾಗಿ ಬಂದಿದೆ. ಗಟ್ಟಿ ಸಹ ಆಗಿದೆ ಸ್ವಲ್ಪ. ನೋಡಿ, ಈ ಒಂದು ಕನ್ಸಿಸ್ಟೆನ್ಸಿಗೆ ಬಂದರೆ ಸಾಕು. ಸಲಾಡು ತುಂಬಾ ಚೆನ್ನಾಗಿರುತ್ತೆ. ಈಗ ಒಂದ್ಸರಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಇದಕ್ಕೆ ಹಣ್ಣುಗಳನ್ನ ಸೇರಿಸ್ಕೊಳ್ಬಹುದು. ನಾನಿಲ್ಲಿ ಬಾಳೆಹಣ್ಣಿನ ಫ್ರೂಟ್ ಸಲಾಡನ್ನು ಮಾಡ್ತಾಯಿದ್ದೀನಿ. ಹಾಗಾಗಿ ಬಾಳೆಹಣ್ಣನ್ನು ಮಾತ್ರ ಉಪಯೋಗಿಸ್ಕೊಳ್ತಾ ಇದ್ದೀನಿ. ಹಾಗೆ ಇದರೊಟ್ಟಿಗೆ ಡ್ರೈ ಫ್ರೂಟ್ಸ್ಗಳಿದ್ರೆ ಅದನ್ನು ಸಹ ಹಾಕ್ಕೊಳ್ಬಹುದು. ತುಂಬಾ ಚೆನ್ನಾಗಿರುತ್ತೆ. ಮನೆಯಲ್ಲಿ ಯಾವುದಾದ್ರೂ ಡ್ರೈ ಫ್ರೂಟ್ಸ್ ಇದ್ದರೆ ಅದನ್ನು ಹಾಕ್ಕೊಳ್ಳಿ. ಇದಕ್ಕೆ ಒಣಗಿದ ದ್ರಾಕ್ಷಿಯನ್ನು ಹಾಕ್ಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ. ನಾನಿಲ್ಲಿ ದ್ರಾಕ್ಷಿ ಮತ್ತು ಬಾದಾಮಿಯನ್ನು ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ತುಂಬ ಟೇಸ್ಟಿಯಾಗಿರುತ್ತೆ. ಮಕ್ಕಳಂತೂ ತುಂಬ ಇಷ್ಟಪಟ್ಟು ತಿಂತಾರೆ. ಖಂಡಿತ ನೀವು ಸಹ ಮನೆಯಲ್ಲಿ ಫ್ರೂಟ್ ಸಲಾಡನ್ನು ಮಾಡ್ಕೊಳ್ಳಿ. ಈ ಒಂದು ಬೇಸಿಗೆಗೆ ಒಂದೊಳ್ಳೆ ರೆಸಿಪಿ ಅಂತಲೇ ಹೇಳಬಹುದು. ಇದಕ್ಕೆ ನಾವು ಬೇಕಿದ್ದರೆ ಬೇರೆ ಹಣ್ಣುಗಳನ್ನ ಸಹ ಮಿಕ್ಸ್ ಮಾಡ್ಕೊಳ್ಬಹುದು. ನೋಡಿ, ತುಂಬಾ ಚೆನ್ನಾಗಿ ಬಂದಿತ್ತು. ನೋಡಿ, ಇದಕ್ಕೆ ಸ್ವೀಟ್ ಆಗಿರುವಂತಹ ಹಣ್ಣುಗಳನ್ನೇ ಫ್ರೂಟ್ ಸಲಾಡ್ಗೆ ಉಪಯೋಗಿಸ್ಕೊಳ್ಳಿ. ತುಂಬ ಚೆನ್ನಾಗಿರುತ್ತೆ. ನೋಡಿ, ತುಂಬ ಪರ್ಫೆಕ್ಟಾಗಿ ಬಂದಿತ್ತು. ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸೋದನ್ನು ಮರಿಬೇಡಿ. ಹಾಗೆ ನಿಮಗೆ ನಾವು ಮಾಡ್ತಿರುವಂತಹ ಎಲ್ಲ ವಿಡಿಯೋ ಇಷ್ಟ ಆಗ್ತಿದ್ರೆ ವಿಡಿಯೋವನ್ನು ಲೈಕ್ ಮಾಡಿ. ಹಾಗೆ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಇರುವಂತಹ ಬೆಲ್ ಐಕಾನ್ನ ಕ್ಲಿಕ್ ಮಾಡ್ಕೊಳ್ಳಿ. ಇದರಿಂದ ನಾನು ನೆಕ್ಸ್ಟ್ ಅಪ್ಲೋಡ್ ಮಾಡುವಂತಹ ಎಲ್ಲ ವಿಡಿಯೋಗಳ ನೋಟಿಫಿಕೇಷನ್ಗಳು ಸಹ ನಿಮಗೆ ಸಿಗ್ತಾ ಹೋಗುತ್ತೆ. ಈ ಒಂದು ಬನಾನಾ ಫ್ರೂಟ್ ಸಲಾಡ್ ರೆಸಿಪಿಯನ್ನು ಮಕ್ಕಳು ಸಹ ಮಾಡ್ಬೋದು. ಅಷ್ಟು ಈಸಿಯಾಗಿರುವಂತಹ ಒಂದು ರೆಸಿಪಿ. ಖಂಡಿತ ನೀವು ಮನೆಯಲ್ಲಿ ಇವತ್ತೇ ಟ್ರೈ ಮಾಡಿ ಫ್ರೆಂಡ್ಸ್. ಹಾಗೆಯೇ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನು ಖಂಡಿತ ಮರಿಬೇಡಿ. ಥ್ಯಾಂಕ್ ಯು.